ಹಾಯ್ ಗೈಸ್, ದಿಸ್ ಇಸ್ ಸ್ವಾತಿ. ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ನಾನು ಏನರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಲೇಸರ್ ಟೋನಿಂಗ್, ಫೋಟೋ ಫೇಶಿಯಲ್ ಆರ್ ಎಲ್ಸ್ ಕಾರ್ಬನ್ ಫೇಶಿಯಲ್. ಸೊ ಲೇಸರ್ ಟೋನಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ನಲ್ಲಿ ಏನು ಈ ಅನ್ಈವನ್ ಸ್ಕಿನ್ ಟೋನ್ ಇದೆ ಅದನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡುವಂಥ ಒಂದು ಪ್ರೊಸೀಜರ್ ಅಥವಾ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಸ್ಕಿನ್ ಟೋನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ ಇಲ್ಲಿಂದ ಇಲ್ಲಿ ತನಕ ಈವನ್ ಇರಲ್ಲ. ವಿ ಕ್ಯಾನ್ ಸಿ ಸೈಡ್ ಬ್ಲ್ಯಾಕ್ ಆಗಿರುತ್ತೆ, ಫೋರ್ ಹೆಡ್ ಬ್ಲ್ಯಾಕ್ ಇರುತ್ತೆ, ಅರೌಂಡ್ ಮೈ ಮೌತ್ ಏರಿಯಾ ಬ್ಲ್ಯಾಕ್ ಇರುತ್ತೆ. ಲೈಕ್ ಸಾಕಷ್ಟು ಒಂದು ಡಾರ್ಕ್ ಸರ್ಕಲ್ ಆಗಿರ್ಬೋದು, ಈವನ್ ಅಂತೂ ಇರಲ್ಲ ಎಲ್ಲಾದ್ರೂ ಒಂದ್ ಕಡೆ. ಬಟ್ ಈ ಚೀಕ್ ಏರಿಯಾ ಒಂದು ಬಿಟ್ಟು ಇನ್ ಎಲ್ಲ ಭಾಗನೂ ಅನ್ಈವನ್ ಸ್ಕಿನ್ ಟೋನ್ ಇರುತ್ತೆ, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರಲ್ಲ. ಸೊ ಈ ಈವನ್ ಮಾಡ್ಲಿಕ್ಕೋಸ್ಕರ ಬಂದಿರೋ ಅಂತ ಟ್ರೀಟ್ಮೆಂಟೇ ಲೇಸರ್ ಟೋನಿಂಗ್. ಅಥವಾ ನೀವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಪಾರ್ಲರಿಗೆ ಹೋಗಿ 1,500 2,000 ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಾದ್ರೂ ಒಂದು ಫೇಶಿಯಲ್ ಮಾಡಿಸ್ಕೊಂಡ್ರು ಲೈಕ್ ನಿಮಗೆ ಒಂದು ದಿನದ ಮಟ್ಟಿಗೆ ಅದು ಗ್ಲೋ ಬರ್ಬೋದು. ಬಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಇದು ಒಂದು ಲಾಂಗ್ ಟರ್ಮ್ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಸೊ ನಿಮಗೊಂದು ಲಾಂಗ್ ಟರ್ಮ್ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಲೇಸರ್ ಟೋನಿಂಗ್ಗೆ ನೀವು ಬರ್ಬೋದು. ಇವನ್ ನಾನು ಒಂದು ಸೆಷನ್ ತಗೊಂಡಿದ್ದೆ, ಸೊ ನಾನು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೈಕ್ ನನಗೆ ಅದರಿಂದ ಚೇಂಜಸ್ ಅಂತ ಅನ್ನಿಸ್ತು. ಬಿಕಾಸ್ ಏನು ಒಂದು ನಮಗೆ ವಿಷಯ ಗೊತ್ತಿದೆ, ಒಂದು ಅಡ್ವಾಂಟೇಜ್ ಗೊತ್ತಿದೆ, ಅದನ್ನು ನಾವೇ ಹಿಡ್ಕೊಂಡ್ರೆ ಏನು ಪ್ರಯೋಜನ. ಒಂದು 4 ಜನಕ್ಕೆ ಅದನ್ನು ಶೇರ್ ಮಾಡಿ ಅವರು ಅದರ ಒಂದು ಬೆನಿಫಿಟ್ಸ್ನ ತಗೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಸೊ ಲೇಸರ್ ಟೋನಿಂಗಿಂದ ಏನು ಒಂದು ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನನ್ನ ಸ್ಕಿನ್ನಲ್ಲಿ ಏನಾಗಿದೆ, ಒಂದು 30% ಅಷ್ಟು ಈವನ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಲೈಕ್ ಗ್ಲಾಸ್ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬೋದು. ನಾವು ಇದನ್ನು ನನ್ನ ಡರ್ಮಟಾಲಜಿಸ್ಟ್ ಹತ್ರ ಕೇಳಿದೆ ಲೈಕ್ ನಾವು ಇದನ್ನು ನಮ್ಗೆ ಬೇಕಾಗಿರೋವಂಥ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಎಷ್ಟು ಸೆಷನ್ಸ್ ತಗೋಬೇಕಾಗ್ಬೋದು ಅಂತ. ಸೊ ಶಿ ಸೇಡ್ 5 to 6 ಸೆಷನ್ಸ್ ಬೇಕಾಗ್ಬೋದು ಅಂತ. ಅಫ್ಕೋರ್ಸ್ ನನಗೆ ಗೊತ್ತು, ಇಟ್ಸ್ ನಾಟ್ ಅಟ್ ಆಲ್ ಅ ಸ್ಮಾಲ್ ಅಮೌಂಟ್ ಟು ಇನ್ವೆಸ್ಟ್ 6 ಸೆಷನ್ಸ್. ಬಟ್ ನಾವು ಯಾವುದೇ ಒಂದು ಪಾರ್ಲರಿಗೆ ಹೋದರೆ ಅಥವಾ ಮೇಕಪ್ ಮಾಡಿಸಿದ್ರೆ 5,000 2,000 3,000 ಹಿಂಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಬಟ್ ಅದೇ ದುಡ್ಡನ್ನು ನಾವು ನಮ್ಮ ಸ್ಕಿನ್ನು ಅದನ್ನೇನು ಮಾಡಿಸೋದೇ ಬೇಡ, ಹಾಗೆ ಹೆಲ್ದಿಯಾಗಿ ಆಗುತ್ತೆ, ಅದೇ ಥರ ಆಗುತ್ತೆ ಅಂತ ಹೇಳಿದ್ರೆ ವೈ ನಾಟ್ ಅಲ್ವಾ? ಸೊ ನಾನು ಮಾಡಿಸಿ ನನಗೇನೇನು ಬೆನಿಫಿಟ್ ಸಿಕ್ತೋ ಅದರಿಂದ ಖುಷಿಯಾಗಿ ನನ್ನ ಸಿಸ್ಟರ್ಗೆ ರೆಕಮೆಂಡ್ ಮಾಡಿದೆ ಮಾಡಿಸು ಅಂತ. ಸೊ ಅವಳು ಮಾಡಿಸಿರೋವಂಥ ವಿಡಿಯೋ ಕ್ಲಿಪ್ನ ನಾನೀಗ ಮಾತಾಡಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು ಪ್ರೊಸೀಜರ್ಸ್ ಹೇಗಿರುತ್ತೆ ಏನೇನಾಗುತ್ತೆ ಅಂತ. ಅಫ್ಕೋರ್ಸ್ ಲೇಸರ್ ಟೋನಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇಟ್ಸ್ ಅ ಪೇನ್ಫುಲ್ ಅಂತ ಹೇಳಿದ್ರೆ ಒಂದು 2 minutes ನೋವು ಆಗುತ್ತೆ. ಬಟ್ ಆಮೇಲೆ ವಿ ಯೂಸ್ ಟು ದಟ್ ಪೇನ್, ನಮಗೆ ಅದು ಅಭ್ಯಾಸ ಆಗೋ ಥರ ಅನಿಸ್ಬಿಡುತ್ತೆ. ಲೈಕ್ ಇದನ್ನು ನಾವು ಒಂದು 10 to 20 minutes ಪ್ರೊಸೀಜರ್ ಟೈಮ್ ಇರುತ್ತೆ, ಅಷ್ಟು ಟೈಮ್ ಒಳಗೆ ಆಗುತ್ತೆ. ಈವನ್ ನಮಗೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ ಟೆಕ್ಸ್ಚರ್ ಏನಿದೆ ಅದು ಚೇಂಜ್ ಆಗುತ್ತೆ. ಲೈಕ್ ಒಂದು ಸ್ವಲ್ಪ ರಫ್ ಇರುತ್ತೆ ಅಲ್ವಾ, ಅದು ಸಾಫ್ಟ್ ಆಗುತ್ತೆ. ಆ್ಯಂಡ್ ಈವನ್ ವಿ ಕ್ಯಾನ್ ಸಿ ಲೈಕ್ ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಎಲ್ಲ ಏನಿದ್ರೆ ಅದು ಕಮ್ಮಿ ಮಾಡುತ್ತೆ. ಹಾಗೆ ನಮ್ಮ ತುಟಿ ಸುತ್ತ ಏನು ಡಾರ್ಕ್ನೆಸ್ ಇರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ. ಈವನ್ ನಮ್ಮ ಫೈನ್ ಹೇರ್ಸ್ ಏನಿರುತ್ತಲ್ಲ, ಬೇಬಿ ಹೇರ್ಸ್, ಅದನ್ನು ಬ್ಲೀಚ್ ಮಾಡುತ್ತೆ. ನಾವು ಪಾರ್ಲರಿಗೆ ಹೋಗಿ ದುಡ್ಡು ಕೊಟ್ಟು ಬ್ಲೀಚ್ ಮಾಡಿಸ್ತೀವಿ, ಅದೇ ದುಡ್ಡನ್ನು ನಾವು ಒಬ್ಬ ಡರ್ಮಟಾಲಜಿಸ್ಟ್ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಿ ಕ್ಯಾನ್ ಸಿ ಅ ಗುಡ್ ರಿಸಲ್ಟ್ ಇನ್ ಅ ಸೇಫರ್ ವೇ. ಹೌದಲ್ವಾ? ಸಾಕಷ್ಟು ಕೆಮಿಕಲ್ಸ್ಗಳನ್ನ ನಮ್ಮ ಮುಖಕ್ಕೆ ಹಾಕಿ ಮುಖ ಹಾಳು ಮಾಡ್ಕೊಳೋಕ್ಕಿಂತ ಒಂದು ಸೇಫರ್ ಇದರಲ್ಲಿ ನಮಗೆ ಒಂದು ಗ್ಲೋ ಸಿಗುತ್ತೆ, ಅಥವಾ ಇನ್ನೇನೋ ನಮ್ಮ ಮುಖ ಚೆನ್ನಾಗಾಗುತ್ತೆ ಒಂದು ಲಾಂಗ್ ಟರ್ಮ್ ಪೀರಿಯಡ್ ತನಕ ಅಂತ ಹೇಳಿದ್ರೆ ವೈ ನಾಟ್? ಸೊ ನನಗೇನು ಅನ್ನಿಸ್ತು, ನಾನು ಲೇಸರ್ ಟೋನಿಂಗ್ ಬಗ್ಗೆ ನಾನು ನಿಮ್ಮ ಹತ್ರ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀನಿ. ನಿಮ್ಮ ನಿಯರೆಸ್ಟ್ ಡರ್ಮಟಾಲಜಿಸ್ಟ್ ಯಾರು ಇರ್ತಾರೆ ಅವ್ರ ಹತ್ರ ಬೇಕಿದ್ರೆ ನೀವು ಹೋಗಿ ಇದ್ರ ಬಗ್ಗೆ ಮಾತಾಡ್ಬೋದು. ಮತ್ತು ನಾನು ಯಾರ ಹತ್ರ ಮಾಡಿಸಿದ್ದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ಲೋಗೋ ಹಾಕಿರುತ್ತೆ. ಆ್ಯಂಡ್ ಈವನ್ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಮೆನ್ಷನ್ ಮಾಡಿರ್ತೀನಿ. ಮೂಲತಃ ನಾನು ಬಂದು ಚಿಕ್ಕಮಂಗ್ಳೂರವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಗೋ ಆ್ಯಂಡ್ ಕಾಂಟ್ಯಾಕ್ಟ್ ಕ್ಲಿನಿಕ್.
ಆ್ಯಂಡ್ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಆ ಲೋಗೋದಲ್ಲೇ ನಿಮಗೆ ಸಿಗ್ಬೋದು ಅಂತ ಅನ್ಕೊಂಡಿನಿ. ಇನ್ ಕೇಸ್ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕ್ಲಿನಿಕ್ ಅಡ್ರೆಸ್ ಏನಿದೆ ಅದನ್ನು ಹಾಕ್ತೀನಿ. ಲೇಸರ್ ಟೋನಿಂಗ್ ಬಗ್ಗೆ ನನಗೇನೇನು ಅನ್ನಿಸ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ನೀವು ಏನಾದರೂ ಮಾಡಿಸಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೋಸ್ಕರ. ಬಾಯ್ until then. Good morning everyone. This is Dr. Jillian. I'm an MD dermatologist and hair transplant surgeon practicing at my center, Dr. Jillian's Skin, Hair, Laser and Cosmetology Clinic in Chikmagalur. So today morning we are going to talk about lasers that can be used for pigmentation and various other pigmentary disorders on the skin. So the Q-switch laser is the latest technology to treat uneven skin tone and hyperpigmentation. It is a revolutionary service that uses a Q-switch laser that is highly safe for Indian skin to treat unwanted pigmentation. So what the laser basically does is it creates an invisible beam of light that specifically targets the melanin present in dark spots without having any effect on the surrounding skin. The pigment thus absorbs the laser energy and gets fragmented within the skin tissue, thereby giving you smooth and even skin tone. It usually takes about 6 to 8 sessions for the service to work effectively. So the common questions that we generally receive from our patients is this service safe? Yes, absolutely and completely. It is tested to be safe on Indian skin. Is it painful? Not at all. This is a completely painless service. What is the duration of the service? It takes about 15 minutes and there's absolutely no downtime. You can return back to your normal work. And the most common question is, what kind of disorders can it be used for? It can be used for all kinds of pigmentary disorders, for example, melasma, freckles, uneven skin tone, pigmentation due to marks and scars on the face, especially acne scars, traumatic scars. So that's it for Q-switch lasers.